ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೃದಯದರಸಿ ಧಾರಾವಾಹಿಯ 28ನೇ ಸಂಚಿಕೆ. ನಿಮ್ಮನ್ನು ನನ್ನ ಕಡೆಯ ರೌಡಿಗಳು ಎಂದು ಹೇಳೋಕೆ ತುಂಬ ಹೆಮ್ಮೆ ಆಗುತ್ತೆ ಕಣ್ರೋ. ನಮ್ಮ ಬಿಸ್ನೆಸ್ಗೆ ಅಡ್ಡ ಬಂದಿದ್ದ ಆ ಸಂಜಯ್ನ ನಾನು ಹೇಳಿದಂತೆ ಕಾಕಿಗಿತ್ತುಕೊಂಡು ಮನೆಗೆ ಕಳಿಸೋ ಹಾಗೆ ಮಾಡಿದ್ರಿ. ತುಂಬ ಖುಷಿ ಆಯಿತು ನನಗೆ, ಧನಂಜಯ್ ತನ್ನ ಸಹಚರರೊಂದಿಗೆ ಹೇಳುತ್ತಿದ್ದ. ಅಯ್ಯೋ ಬಾಸ್, ಅದು ರೌಡಿಯೊಬ್ಬ ನಿಜ ಹೇಳಲು ಬಂದಾಗ ಮತ್ತೊಬ್ಬ ರೌಡಿ ತಡೆದು, ಲೋ, ಇದನ್ನೆಲ್ಲ ಮಾಡಿದ್ದು ನಾವಲ್ಲ, ಆ ಕಳ್ಳ ಕೊಟ್ಟ ಪ್ಲ್ಯಾನ್ ಅಂತ ಹೇಳಿಬಿಡಬೇಡವೋ. ಆಮೇಲೆ ನಮ್ಮನ್ನು ಕೆಲಸದಿಂದ ಕಿತ್ತಾಕಿ ಆ ಕಳ್ಳನನ್ನೇ ಕೆಲಸಕ್ಕೆ ಇಟ್ಟುಕೊಂಡ್ಬಿಡ್ತಾರೆ ಈ ಬಾಸ್ ಎಂದ. ಅದು ನಿಜಾನೇ ಎಂದವ ಸುಮ್ಮನಾಗಿ ಬಿಟ್ಟ. ಇವತ್ತು ನನ್ನ ಕಡೆಯಿಂದ ನಿಮಗೆಲ್ಲ ಪಾರ್ಟಿ ಕಣ್ರೋ. ಎಷ್ಟು ಬೇಕಾದರೂ ಕುಡೀರಿ, ಎಷ್ಟು ಬೇಕಾದರೂ ತಿನ್ನಿ, ದುಡ್ಡು ನಾನು ಕೊಡ್ತೀನಿ, ಎಂಜಾಯ್ ಎಂದ ಧನಂಜಯ್. ಇತ್ತ ಕೋಪದಲ್ಲಿ ಕುದಿದಿದ್ದ ಸಂಜಯ್. ಛೆ, ಆ ವೇದನನ್ನು ಮನೆಗೆ ಕಳಿಸ್ಬೇಕು ಅಂತ ಇದ್ದೆ, ಆದರೆ ಈಗ ನಾನೇ ಮನೆಗೆ ಬಂದೆ. ತುಂಬ ಅವಮಾನ ಆಯಿತು ನನಗೆ. ಈ ಮೀಡಿಯಾದವರು ಬೇರೆ ನನ್ನ ಕಂಡ್ರೆ ಸಾಕು ಮೈಕ್ ಇಟ್ಕೊಂಡು ಬರ್ತಾರೆ. ಸ್ವಲ್ಪ ದಿನ ನಾನು ಮನೆ ಬಿಟ್ಟು ಎಲ್ಲಿಗೂ ಹೋಗಬಾರ್ದು. ಈ ವಿಷಯ ಸ್ವಲ್ಪ ತಣ್ಣಗಾಗಲಿ, ಮನಸ್ಸಲ್ಲೇ ಹೇಳಿಕೊಂಡ ಸಂಜಯ್. ಏನು, ಇದನ್ನೆಲ್ಲ ಮಾಡಿದ್ದು ಆ ಟೀಚರಾ? ಅವಳಿಗೆ ಇಷ್ಟೊಂದು ಧೈರ್ಯ ಬಂತಾ? ರಮ್ಯಾ ಶಾಂಭವಿ ಬಳಿ ಕೇಳಿದಳು. ಹೌದು, ನನಗೂ ಆಶ್ಚರ್ಯ. ಮೊದಲೆಲ್ಲ ನನ್ನ ಕಂಡ್ರೆ ಹೆದರ್ಕೊಳ್ತಿದ್ಲು, ಆದರೆ ಈಗ ನನಗೆ ಬುದ್ಧಿ ಕಲಿಸೋಕೆ ಪ್ಲ್ಯಾನ್ ರೆಡಿ ಮಾಡಿಟ್ಟಿದ್ದೀನಿ ಅಂತಾಳೆ. ಎಷ್ಟು ಕೊಬ್ಬು ಅವಳಿಗೆ. ಇವಳನ್ನು ಹೀಗೆ ಬಿಟ್ಟರೆ ಆಗದು. ಈ ವಿನು ಮದುವೆ ಮುಗಿಯೋವರೆಗೂ ಅವಳು ನಮ್ಮ ತಂಟೆಗೆ ಬರಲ್ಲ. ಅಷ್ಟರಲ್ಲಿ ಏನಾದರೂ ಪ್ಲ್ಯಾನ್ ಮಾಡಬೇಕು, ಶಾಂಭವಿ ಹೇಳಿದರು. ಮಾಡ್ತೀನಿ, ದೊಡ್ಡ ಪ್ಲ್ಯಾನ್ ಮಾಡ್ತೀನಿ. ನಾನು ಮಾಡೋ ಪ್ಲ್ಯಾನ್ ಹೇಗಿರುತ್ತೆ ಅಂದರೆ, ಯಾಕಾದರೂ ಇವನ ತಂಟೆಗೆ ಬಂದೇನೋ ಅನ್ನಿಸಬೇಕು, ಹಾಗಿರುತ್ತದೆ, ರಮ್ಯಾ ಹೇಳಿ ಜೋರಾಗಿ ನಕ್ಕಳು. ಶಾಂಭವಿ ಕೂಡ ನಕ್ಕರು. ಮದುವೆಗೆ ಅನ್ವಿನ ಕರಿತೀಯಲ್ಲ, ಅದೇನೋ ಮಾಡಿ ಮದುವೆಗೆ ಕರೆಸಬಹುದಲ್ವಾ, ಭುವಿ ಹೇಳಿದಾಗ. ಕರೆಸ್ತೀನಿ. ನಮ್ಮ ಮದುವೆಗಂತೂ ಬರೋಕ್ಕಾಗಲಿಲ್ಲ, ವಿನು ಮದುವೆಗಾದರೂ ಬರಲಿ. ವಿನುಗೆ ಅವಳೆಂದರೆ ತುಂಬ ಪ್ರೀತಿ ಎಂದ ವೇದ. ಬೆಳಗಾಗುತ್ತಿದ್ದಂತೆಯೇ ಎದ್ದು ಭುವಿಯನ್ನು ಕೆಲಸಕ್ಕೆ ಹೋಗಲು ಬಿಡದೆ ಸೀದಾ ವಿನು ಮನೆಗೆ ಎಳೆದುಕೊಂಡು ಬಂದಿದ್ದ ವೇದ ಶಾಪಿಂಗ್ಗೆ. ಕೆಕೆ ಶಾಪಿಂಗ್ ಕಾಂಪ್ಲೆಕ್ಸ್ಗೆ ಬಂದಿದ್ದರು ಮೂವರು. ಅವರ ಜೊತೆಗೆ ಚೇತು ಮನೆಯವರು ಕೂಡ ಬಂದಿದ್ದರು. ಎಲ್ಲರೂ ಮದುಮಗ ಮದುಮಗಳಿಗೆ ಬಟ್ಟೆ ಸೆಲೆಕ್ಟ್ ಮಾಡುತ್ತಾ ಇದ್ದರೆ ನಮ್ಮ ವೇದ ಅವನ ಹೃದಯದರಸಿಗಾಗಿ ಬಟ್ಟೆ ಸೆಲೆಕ್ಟ್ ಮಾಡುತ್ತಿದ್ದ. ಅವನನ್ನು ಕಂಡು ಅವನ ಬಳಿ ಬಂದಳು ಭುವಿ. ಅವಳನ್ನು ಕಂಡ ವೇದ, ಚಿನಿ, ಈ ಸೀರೆ ಎಷ್ಟು ಕೆಟ್ಟದಾಗಿದೆ ಅಲ್ವಾ? ನೀನು ಹಾಕೊಂಡ್ರೆ ತುಂಬ ಕೆಟ್ಟದಾಗಿ ಕಾಣುತ್ತೀಯ. ಮದುವೆಗೆ ನೀನು ಇದೇ ಸೀರೆ ಉಟ್ಟುಕೋ, ತುಂಬ ಕೆಟ್ಟದಾಗಿ ಕಾಣಿಸುವೆ ಎಂದವ ಗುಲಾಬಿ ಬಣ್ಣದ ರೇಷ್ಮೆ ಸೀರೆಯನ್ನು ಅವಳ ಕೈಗಿಟ್ಟ. ಈ ಹಿಂದೆ ಅವನ ರಿಸೆಪ್ಷನ್ಗೆ ಅವನು ತಂದುಕೊಟ್ಟ ಬಟ್ಟೆಯನ್ನು ಭುವಿ ಧರಿಸದಕ್ಕೆ ಅವನು ಈ ರೀತಿ ಹೇಳಿದ್ದ. ಹೋ, ನಾನು ನಿನಗೆ ಕೆಟ್ಟದಾಗಿ ಕಾಣಿಸಬೇಕೆಂದು ಆಸೆ ಅಲ್ವಾ? ಸರಿ ಬಿಡು, ಇದನ್ನೇ ಹಾಕುವೆ ಎಂದವಳು ಆ ಸೀರೆಯನ್ನು ತೆಗೆದುಕೊಂಡು ಹೋದಳು. ಅವಳು ಹೋದತ್ತಲೇ ನೋಡುತ್ತಿದ್ದವ, ನಿನಗೆ ಆ ಬಣ್ಣದ ಬಟ್ಟೆ ತುಂಬ ಚೆನ್ನಾಗಿ ಹೊಂದುತ್ತದೆ, ಅದಕ್ಕೆ ಆ ಬಣ್ಣದ ಸೀರೆಯನ್ನು ಸೆಲೆಕ್ಟ್ ಮಾಡಿದೆ. ನಾನು ಕೊಟ್ಟರೆ ನೀನು ಹಾಕುವುದಿಲ್ಲ ಎಂದು ಗೊತ್ತು, ಅದಕ್ಕೆ ಈ ರೀತಿ ಹೇಳಿದೆ ಎಂದು ಮನಸ್ಸಲ್ಲೇ ಹೇಳಿಕೊಂಡವ ಕಿರುನಗೆ ಬೀರಿದ್ದ. ಲೋ ಮಗ, ರಾತ್ರಿ ರಿಸೆಪ್ಷನ್ಗೆ ನಾನು ಚೇತು ನೀನು ಭುವಿ ಒಂದೇ ಬಣ್ಣದ ಬಟ್ಟೆ ಹಾಕೊಂಡ್ವಾ? ಈಗ ಅದೇ ಟ್ರೆಂಡ್ ಕಣೋ ಎಂದ ವಿನು. ನಾನು ರೆಡಿ ಕಣೋ, ಆದರೆ ನನ್ನ ಹುಡುಗಿನ ಕೇಳು, ಅವಳಿಗೆ ಒಪ್ಪಿಗೆ ಇದೆಯೋ ಇಲ್ಲವೋ ಎಂದು ಎಂದ ವೇದ. ಲೇ ಭುವಿ, ಹಾಕೊಂಡ್ವಾ, ಚೆನ್ನಾಗಿರುತ್ತೆ ಕಾಂಬಿನೇಷನ್ ಎಂದ ವಿನು. ನೀವೆಲ್ಲ ಹಾಕಿಕೊಳ್ಳಿ ವಿನು, ನನಗೆ ಅದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಎಂದವಳು ಅಲ್ಲಿಂದ ಹೋದಳು. ನಿಂದು ಚೇತುದು ಮದುವೆ, ನೀವಿಬ್ರು ಹಾಗೆ ಬಟ್ಟೆ ಹಾಕಿಕೊಳ್ಳಿ, ನಾವು ಹೇಗೋ ಇರ್ತೀವಿ ಬಿಡು ಎಂದ ವೇದ ಅಲ್ಲಿಂದ ಹೋಗಿದ್ದ. ಶಾಪಿಂಗ್ ಜೋರಾಗಿ ನಡೆದಿತ್ತು.
ಮದುವೆಗೆ ಬೇಕಾದ ವಸ್ತುಗಳನ್ನೆಲ್ಲ ತೆಗೆದುಕೊಂಡು ಡಿಸೈನರ್ ಬಳಿ ಹೋಗಿ ಬಟ್ಟೆ ಕೊಟ್ಟು ಬಂದಿದ್ದರು. ಮದುವೆಯ ಸಿದ್ಧತೆ ಭರದಿಂದ ಸಾಗಿತ್ತು. ಮೊದಲನೇ ದಿನ ಹಳದಿ ಶಾಸ್ತ್ರ, ನಂತರ ಮೆಹಂದಿ, ಮರುದಿನ ಬೆಳಗ್ಗೆ ದೇವಸ್ಥಾನದಲ್ಲಿ ಮದುವೆ, ಸಂಜೆ ರಿಸೆಪ್ಷನ್. ವಿನು ವೇದನ ಮನೆಯಲ್ಲೇ ಇದ್ದ. ವಿನು ಮದುವೆ ಸಂಭ್ರಮ ಹೋಮ್ ಮಿನಿಸ್ಟರ್ ಮನೆಯಲ್ಲಿ ನಡೆಯುತ್ತಿತ್ತು. ಅಂದು ಬೆಳಗ್ಗೆ ಎದ್ದವರು ದೇವರ ದರ್ಶನ ಮಾಡಿ ಸಂಜೆ ನಡೆಯುವ ಹಳದಿ ಶಾಸ್ತ್ರಕ್ಕೆ ತಯಾರಾಗುತ್ತಿದ್ದರು. ಎಲ್ಲರೂ ಹಳದಿ ಬಣ್ಣದ ಬಟ್ಟೆಯನ್ನೇ ಧರಿಸಿ ವಿನು ಹಳದಿ ಶಾಸ್ತ್ರ ಪ್ರಾರಂಭಿಸಿದ್ದರು. ಒಬ್ಬೊಬ್ಬರೇ ಬಂದು ವಿನುಗೆ ಹಳದಿ ಹಚ್ಚಿದರು. ವೇದ ಭುವಿ ಕೂಡ ಹಚ್ಚಿದರು. ಹಳದಿ ಬಣ್ಣದ ಸೀರೆಯಲ್ಲಿ ಮುದ್ದು ಮುದ್ದಾಗಿ ಕಾಣುತ್ತಿದ್ದಳು ಭುವಿ. ಅವಳನ್ನೇ ನೋಡುತ್ತಿದ್ದ ವೇದ. ಅವಳದನ್ನು ಗಮನಿಸಿ ಏನು ಎಂಬಂತೆ ಹುಬ್ಬೇರಿಸಿ ಕೇಳಿದಳು. ಏನೂ ಇಲ್ಲ ಎಂಬಂತೆ ತಲೆ ಅಲ್ಲಾಡಿಸಿದವನು ಅವಳ ಕೆನ್ನೆಗೂ ಹಳದಿ ಹಚ್ಚಿದ್ದ. ಕೋಪಗೊಂಡವಳು ತನ್ನ ಕೈಯಲ್ಲಿದ್ದ ಹಳದಿಯನ್ನು ಅವನ ಮುಖಕ್ಕೆ ಹಚ್ಚಿದ್ದಳು. ವೇದ ಭುವಿಗೆ ಹಳದಿ ಶಾಸ್ತ್ರ ಆಗಿರಲಿಲ್ಲ ಅಲ್ವಾ, ಇವಾಗ ಆಯಿತು. ಅವರಿಬ್ಬರನ್ನು ನೋಡುತ್ತಿದ್ದವರು ಹೋ ಎಂದು ಕಿರುಚಾಡುತ್ತಿದ್ದರು. ಮುಖ ಕೆಂಪಗೆ ಮಾಡಿ ವೇದನನ್ನು ದುರುಗುಟ್ಟಿ ನೋಡುತ್ತಾ ಅಲ್ಲಿಂದ ಹೋದಳು ಭುವಿ. ಅಲ್ಲಿ ನಾಚಿ ನೀರಾಗಿದ್ದು ವೇದ. ಶಾಂಭವಿ ಇಬ್ಬರನ್ನು ನೋಡಿ ಕೋಪಗೊಂಡರು. ರಾತ್ರಿ ಹೊತ್ತಿಗೆ ಮೆಹಂದಿ ಸಂಭ್ರಮ ಕೂಡ ಶುರುವಾಗಿತ್ತು. ಹೋಮ್ ಮಿನಿಸ್ಟರ್ ಮನೆಯಲ್ಲೇ ದೊಡ್ಡದಾದ ವೇದಿಕೆ ಸಿದ್ಧವಾಗಿತ್ತು. ರಂಗು ರಂಗಿನ ವೇದಿಕೆಯ ಮೇಲೆ ಮದರಂಗಿಯ ರಂಗು ಮೂಡಿತ್ತು. ಬಂದವರೆಲ್ಲ ಫೋಟೋಗಳಿಗೆ ಫೋಸ್ ಕೊಟ್ಟಿದ್ದು. ನಾಳೆಯೂ ಬನ್ನಿ ಎಂಬ ವಿನುವಿನ ಮಾತಿಗೂ ಮಿಸ್ ಮಾಡದೆ ಬರ್ತೀವಿ ಅಂದಿದ್ದರು ಎಲ್ಲರೂ. ಹಾಡು ಕುಣಿತಗಳ ನಡುವೆ ಬಹಳ ವಿಜೃಂಭಣೆಯಿಂದವೇ ಎಲ್ಲವೂ ಮುಗಿದಿತ್ತು. ವೇದ ಕಣ್ಣು ಭುವಿ ಮೇಲಿಂದ ಸ್ವಲ್ಪವೂ ಅಲ್ಲಾಡಿರಲಿಲ್ಲ. ತನ್ನನ್ನೇ ನೋಡುತ್ತಿದ್ದಾನೆಂದು ಗೊತ್ತಿದ್ದರೂ ನೋಡದವಳಂತೆ ಒಳಗೊಳಗೆ ಸಂಕಟ ಪಡುತ್ತಿತ್ತು ಭುವಿಯ ಮನ. ಅಲ್ಲಿರಲು ಆಗದೆ ತನ್ನ ಕೋಣೆಗೆ ಬಂದಳು. ಅಷ್ಟು ವರುಷದಿಂದ ಪ್ರೀತಿಸಿದವನ ಜೊತೆಗೆ ಸಂತೋಷದಿಂದ ಬಾಳುವ ಯೋಗ್ಯತೆಯೂ ನನಗಿಲ್ಲ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡುವ ವೇದ. ನಾನೂ ಅಷ್ಟೇ. ಮನಸ್ಸಲ್ಲೇ ಮಾತಾಡುತ್ತಿದ್ದವಳ ಬಳಿ ಬಂದ ವೇದ. ಎಲ್ಲರ ಒಪ್ಪಿಗೆ ಪಡೆದು ಮದುವೆ ಆಗಿದ್ದರೆ ನನಗೂ ನಿನಗೂ ಕೂಡ ಇಷ್ಟೇ ಅದ್ಧೂರಿಯಾಗಿ ಎಲ್ಲ ಶಾಸ್ತ್ರಗಳು ನಡೆಯುತ್ತಿತ್ತು ಎಂದ ವೇದ. ಅದೆಲ್ಲ ಆಗೋದಿಕ್ಕೆ ನೀನು ಬಿಡ್ಲಿಲ್ಲ ಅಲ್ವಾ, ಹೇಗೇಗೋ ಮದುವೆ ಆಗೋ ಹಾಗೆ ಮಾಡಿದೆ ನೀನು ಎಂದ ಭುವಿ. ಅವನನ್ನು ತಳ್ಳಿ ಮುಂದಕ್ಕೆ ಹೋಗುತ್ತಿದ್ದವಳ ಕೈ ಹಿಡಿದು ಎಳೆದವ ಬಿಗಿಯಾಗಿ ಅಪ್ಪಿದ್ದ. ಬಿಡಿಸಿಕೊಳ್ಳಲು ಒದ್ದಾಡಿದವಳು ಸಾಧ್ಯವಾಗದೆ ಸುಮ್ಮನಾದಳು. ಅವಳನ್ನು ಕಂಡು ಕಿರುನಗೆ ಬೀರಿದವ. ನನ್ನ ಮೇಲೆ ತುಂಬ ಕೋಪ ಅಲ್ವಾ ಕೇಳಿದ್ದ ವೇದ. ಹೌದು ಎಂದವಳು ಮುಖ ತಿರುಗಿಸಿದಳು. ಅದಕ್ಕೆ ಇರಬೇಕು, ನಾನವತ್ತು ಚೇತು ಮನೆಗೆ ಹೋಗಿ ಜಗಳ ಮಾಡಿ ಬಂದ ಮೇಲೆ ತಾವು ಹೋಗಿ ಅವಳ ತಂದೆಯ ಬಳಿ ಮಾತಾಡಿದ್ದು ನಗುತ್ತಾ ಹೇಳಿದ ವೇದ. ಅವನನ್ನೇ ದಿಟ್ಟಿಸಿ ಇವನಿಗೆ ಹೇಗೆ ಗೊತ್ತಾಯಿತು ಮನಸ್ಸಲ್ಲೇ ಯೋಚಿಸುತ್ತಿದ್ದಳು ಭುವಿ. ವೆಂಕಟೇಶ್ ಮೂರ್ತಿಗಳೇ ನಾನು ಕೇಳಿದ್ದಕ್ಕೆ ಹೇಳಿದ್ದು, ಮತ್ತೆ ಇನ್ನೂ ಏನೇನೋ ಹೇಳಿದ್ರು. ಅದೇನೋ ಅಂಥ ಹೆಂಡತಿನ ಪಡೆಯೋಕೆ ನೀನು ಪುಣ್ಯ ಮಾಡಿದ್ಯಾ ಅಂತ. ಅದೇನೋ ನನಗೆ ನಿಜ ಅನ್ಸಲ್ಲಪ್ಪ. ವಾರೆ ನೋಟದಲ್ಲಿ ಅವಳನ್ನು ನೋಡುತ್ತಾ ಹೇಳಿದ್ದ ವೇದ. ತಟ್ಟನೆ ಅವನತ್ತ ತಿರುಗಿದಳು ಭುವಿ. ಅವಳನ್ನು ನೋಡಿ ಕಿರುನಗೆ ಬೀರಿದ್ದ ವೇದ. ಹಾಗೆ ಇಬ್ಬರು ಕಣ್ಣಲ್ಲೇ ಮಾತಾಡಲಾರಂಭಿಸಿದ್ದರು. ಮೀನಿನಂತಹ ಕಣ್ಣುಗಳಲ್ಲಿದ್ದ ಕಾಜಲ್ ಅವನನ್ನು ಇನ್ನಷ್ಟು ಸೆಳೆದಿತ್ತು. ನೀಳ ಹುಬ್ಬುಗಳ ಮಧ್ಯೆ ಇಟ್ಟ ಪುಟ್ಟ ಬಿಂದಿ. ಹಾಗೆ ಸನಿಹಕ್ಕೆ ಬಂದವ ಹನೆಗೊಂದು ಮುತ್ತಿಟ್ಟಿದ್ದ. ಪ್ರತಿ ಬಾರಿಯೂ ದೂರ ತಳ್ಳುತ್ತಿದ್ದವಳಿಗೆ ಈ ಬಾರಿ ತಳ್ಳುವ ಮನಸ್ಸಿದ್ದರೂ ಸಾಧ್ಯವಾಗಲಿಲ್ಲ. ಕಾರಣ ಎರಡೂ ಕೈಗಳನ್ನು ಗಟ್ಟಿಯಾಗಿ ಹಿಡಿದಿದ್ದ ವೇದ. ಸಿಕ್ಕಿದ್ದ ಅವಕಾಶವನ್ನು ಬಿಡದವ ಮುತ್ತಿನ ಮಳೆಯನ್ನೇ ಸುರಿಸಿದ್ದ. ಪ್ರೀತಿಯಲ್ಲಿ ಇಬ್ಬರು ತೇಲಾಡುತ್ತಿದ್ದರು. ಇಬ್ಬರನ್ನು ಎಚ್ಚರಿಸಿದ್ದು ವೇದ ಎಂದು ಕರೆಯುತ್ತಾ ಬಂದ ವಿನು ಧ್ವನಿ. ಥೋ ಇವನೊಬ್ಬ ಕರಡಿ ಗೊಣಗಿದ ವೇದ ಅವಳ ಕೈ ಬಿಟ್ಟಿದ್ದ. ಅವನನ್ನು ನೋಡಿ ನಕ್ಕವಳು ಅವನಿಂದ ದೂರ ಸರಿದು ನಿಂತಳು. ಏನೋ ನಿಂದು, ಯಾಕೋ ಇಲ್ಲಿಗೆ ಬಂದೆ ವೇದ ಕೇಳಿದ. ಥ್ಯಾಂಕ್ಸ್ ಹೇಳೋಕೆ ಬಂದೆ ಕಣೋ ವೇದ, ತುಂಬ ಥ್ಯಾಂಕ್ಸ್ ವಿನು ಹೇಳಿದಾಗ. ಯಾಕೆ ಎಂದ ವೇದ. ನಿನ್ನಿಂದಲೇ ಕಣೋ ನಾಳೆ ನನಗೆ ಮದುವೆ ಆಗುತ್ತಿರುವುದು. ನೀನು ನನ್ನ ಜೀವನದಲ್ಲಿ ಇಲ್ಲದೇ ಇರುತ್ತಿದ್ದರೆ ಚೇತು ನನಗೆ ಸಿಗುತ್ತಿರಲಿಲ್ಲ. ನನ್ನದೆಂದು ಒಂದು ಸಂಸಾರವೂ ಇರುತ್ತಿರಲಿಲ್ಲ.
ಎಂದ ವಿನು ವೇದನನ್ನು ಅಪ್ಪಿದ. ಈ ಥ್ಯಾಂಕ್ಸ್ ನನಗೆ ಬೇಡ. ನಾನು ಚೇತು ಮನೆಗೆ ಹೋಗಿದ್ದು ನಿಜ, ಆದರೆ ಜಗಳ ಮಾಡಿಕೊಂಡು ಬಂದೆ. ಹೋಗಿ ಸಮಾಧಾನದಲ್ಲಿ ಮಾತಾಡಿ ವೆಂಕಟೇಶ್ ಮೂರ್ತಿಗಳನ್ನು ಒಪ್ಪಿಸಿದ್ದು ಈ ಭುವಿ. ಅವಳಿಗೆ ಥ್ಯಾಂಕ್ಸ್ ಹೇಳು ಎಂದ ವೇದ. ವಿನು ಭುವಿ ಕಡೆಗೆ ತಿರುಗಿ ಥ್ಯಾಂಕ್ಸ್ ಭುವಿ ಎಂದ. ಅದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ನೀನು ನಮ್ಮವನೇ ಅಲ್ವಾ? ನಮಗೆ ಮದುವೆ ಮಾಡಿಸಿದೆ, ಅದಕ್ಕೆ ನಿನಗೂ ಮದುವೆ ಮಾಡಿಸುತ್ತಿದ್ದೇನೆ ಎಂದವಳು ಅಲ್ಲಿಂದ ಹೊರಗಡೆ ಹೋಗುತ್ತಿದ್ದಾಗ, ಲೇ ನೀನೆಲ್ಲಿಗೆ ಹೋಗ್ತಿದ್ದೀಯಾ? ಇರೇ ಎಂದ ವೇದ. ದುರುಗುಟ್ಟಿ ನೋಡಿ ಅಲ್ಲಿಂದ ಹೊರಬಂದಳು ಭುವಿ. ಛೆ, ನೀನ್ಯಾಕೋ ಯಾವಾಗಲೂ ಒಳ್ಳೆ ಟೈಮ್ಗೆ ನಮ್ಮಿಬ್ಬರ ಮಧ್ಯೆ ಬರ್ತೀಯಾ? ಕೋಪದಿಂದ ಕೇಳಿದ್ದ ವೇದ. ಅಂದರೆ ವಿನು ಕೇಳಿದಾಗ, ನಾಳೆ ಮದುವೆ ಆಗ್ತೀಯಾ ಅಲ್ವಾ? ಆಮೇಲೆ ಗೊತ್ತಾಗುತ್ತೆ ನಿನಗೆ. ಈಗ ಹೋಗಿ ಮಲಗು. ನಾಳೆ ಬೆಳಗ್ಗೆ ಬೇಗ ಏಳಬೇಕು. ಇವತ್ತೇ ಕಣೋ ನಿನಗೆ ನೆಮ್ಮದಿಯ ನಿದ್ದೆ. ಮದುವೆ ಆದ ಮೇಲೆ ಹೆಂಡತಿ ಹೇಳ್ದಂಗೆ ಕೇಳಬೇಕು. ಅವಳ ತಾಳಕ್ಕೆ ಕುಣಿಬೇಕು. ನಿನಗೆ ಮಾತಾಡೋ ಅವಕಾಶ ಇರಲ್ಲ. ಅವಳು ಮಾತಾಡೋದನ್ನು ಸುಮ್ಮನೆ ಕೂತ್ಕೊಂಡು ಕೇಳಬೇಕು ವೇದ ಹೇಳಿದಾಗ, ಹೌದೇನೋ, ಮದುವೆ ಆದ ಮೇಲೆ ಹೆಂಡತಿ ಹೇಳ್ದಂಗೆ ಕೇಳಬೇಕಾ? ವಿನು ಕೇಳಿದ. ಹೌದು ಮಗ, ಮದುವೆ ಕ್ಯಾನ್ಸಲ್ ಮಾಡಿಸಲ್ಲ. ನನ್ನ ದುಡ್ಡು ಸ್ವಲ್ಪನಾದರೂ ಉಳಿಯುತ್ತೆ ವೇದ ಹೇಳಿದ. ಬೇಡ ಬೇಡ, ಮದುವೆ ಬೇಕು, ಹೆಂಡ್ತಿನೂ ಬೇಕು. ನೀನೊಬ್ಬ ಹೋಗಿ ಸುಮ್ಮನೆ ಬಿದ್ಕೊಳ್ಳೋ ಎಂದವ ಅಲ್ಲಿಂದ ಹೊರಬಂದಿದ್ದ. ಅವನನ್ನೇ ನೋಡಿ ನಕ್ಕ ವೇದ. ಗುಲಾಬಿ ಬಣ್ಣದ ಶರ್ಟ್ಗೆ ಕ್ರೀಮ್ ಕಲರ್ ಪ್ಯಾಂಟ್, ಕ್ರೀಮ್ ಕಲರ್ ಬ್ಲೇಸರ್ ಹಾಕಿ ಹೀರೋ ತರಹನೇ ಮೊದಲೇ ತಯಾರಾಗಿದ್ದ ವೇದ. ಅವನ ಕೋಣೆಯ ಹೊರಗೆ ನಿಂತವನು ಭುವಿಗಾಗಿ ಕಾಯುತ್ತಿದ್ದ. ಮಿಕ್ಕವರೆಲ್ಲರೂ ದೇವಸ್ಥಾನದತ್ತ ಹೋಗಿದ್ದರು. ಚಿನಿ, ಬೇಗ ಬಾರೆ, ಒಮ್ಮೆ ನಿನ್ನ ಮುಖ ತೋರಿಸು. ಒಳ್ಳೆ ನಾಯಿ ಥರ ಕಾಯ್ತಾ ಇದ್ದೀನಿ ನಿನ್ನ ನೋಡೋಕೆ ವೇದ ಬಾಗಿಲು ಬಡಿಯುತ್ತಾ ಹೇಳಿದ್ದ. ಇರೋ ಬಂದೆ ಎಂದವಳು ಬಾಗಿಲು ತೆರೆದು ಹೊರಬಂದಳು. ಗುಲಾಬಿ ಬಣ್ಣದ ಸೀರೆಗೆ ಕ್ರೀಮ್ ಕಲರ್ ಬ್ಲೌಸ್, ಗುಲಾಬಿ ಬಣ್ಣದ ಕಿವಿಯೋಲೆ, ಕೈ ತುಂಬ ಗುಲಾಬಿ ಬಣ್ಣದ ಬಳೆಗಳು, ಕ್ಲಿಪ್ ಹಾಕಿ ಕೂದಲನ್ನು ಬಂಧಿಸಿದ್ದಳು. ನೀಳ ಹುಬ್ಬುಗಳ ಮಧ್ಯೆ ಗುಲಾಬಿ ಬಣ್ಣದ ಬಿಂದಿ. ಆ ಕಣ್ಣುಗಳು ಮಾತ್ರ ವೇದನನ್ನು ಪ್ರತಿ ಬಾರಿ ಸೋಲುವಂತೆ ಮಾಡುತ್ತಿತ್ತು. ಅವಳ ಸನಿಹಕ್ಕೆ ಬಂದವ, ಚಿನಿ, ತುಂಬ ಮುದ್ದಾಗಿ ಕಾಣ್ತೀಯ ಕಣೋ, ನನ್ನ ದೃಷ್ಟಿನೇ ಬೀಳುತ್ತೆ ಎಂದವ ದೃಷ್ಟಿ ತೆಗೆದಿದ್ದ. ಸಾಕು ಸಾಕು, ಹೋಗೋಣವಾ ಇವಾಗ ಭುವಿ ಕೇಳಿದಾಗ, ನೀವು ಮುಂದೆ ನಡೀರಿ ಮೇಡಮ್, ನಿಮ್ಮ ಹಿಂದೆ ನಾನು ಬರುವೆ ಎಂದ ವೇದ. ಕಾರಲ್ಲಿ ಕೂತವರು ದೇವಸ್ಥಾನಕ್ಕೆ ಬಂದಿಳಿದಿದ್ದರು. ಬಿಳಿಯ ಬಣ್ಣದ ಶರ್ಟ್ಗೆ ಬಿಳಿಯ ಬಣ್ಣದ ಲುಂಗಿ ಹಾಕಿ ಮದುಮಗ ತಯಾರಾಗಿದ್ದ. ಅತ್ತೆಂದಿತ್ತ ಓಡಾಡುತ್ತಿದ್ದವನ ಬಳಿಗೆ ಬಂದ ವೇದ. ನೀನ್ಯಾಕೋ ಬಾಲ ಸುಟ್ಟಿರೋ ಬೆಕ್ಕಿನಂಗೆ ಆಚೀಚೆ ಹೋಗ್ತಾ ಇದೀಯಾ ವೇದ ಕೇಳಿದ. ಯಾಕೋ ಗೊತ್ತಿಲ್ವೋ, ಒಂಥರ ಟೆನ್ಷನ್ ಮಗ. ಒಂದ್ಸಾರಿ ಚೇತು ಕೋಣೆಗೆ ಕರ್ಕೊಂಡು ಹೋಗೋ ವಿನು ಹೇಳಿದಾಗ, ಮದುವೆ ಮಂಟಪದಲ್ಲೇ ನೀವಿಬ್ಬರು ಇನ್ನು ನೋಡಬೇಕು. ಅಲ್ಲಿಯವರೆಗೂ ನೀನು ಅವಳನ್ನು ನೋಡೋ ಹಾಗಿಲ್ಲ. ಇಷ್ಟು ದಿನಾನೇ ಕಾದಿದ್ದೀಯಾ, ಇನ್ನು ಸ್ವಲ್ಪ ಹೊತ್ತು ಕಾಯೋಕೆ ಆಗಲ್ವಾ? ಇನ್ನು ಜೀವನ ಪೂರ್ತಿ ನಿನ್ನ ಜೊತೆಗೇ ಇರ್ತಾಳೆ ಎಂದ ವೇದ. ಒಂದೇ ಒಂದು ಸಲ ನನ್ನ ಲವರ್ ಆಗಿ ನೋಡ್ತೀನಿ ಕಣೋ, ಆಮೇಲೆ ಅವಳು ನನ್ನ ಹೆಂಡತಿ ಆಗ್ತಾಳೆ. ಮದುವೆಗಿಂತ ಮುಂಚೆ ಒಮ್ಮೆ ಅವಳನ್ನು ನೋಡುವ ಆಸೆ, ಪ್ಲೀಸ್ ಕರ್ಕೊಂಡು ಹೋಗೋ ವಿನು ಕೇಳಿಕೊಂಡ. ಓಕೆ ಓಕೆ ಇರು, ನಾನು ಭುವಿ ಹತ್ರ ಹೇಳ್ತೀನಿ, ಅವಳು ಏನಾದರೂ ಮಾಡುವಳು ಎಂದ ವೇದ ಕೋಣೆಯಿಂದ ಹೊರಗಡೆ ಬಂದು ಭುವಿಯತ್ತ ಬಂದ. ನನಗೆ ಗೊತ್ತಿಲ್ಲ, ಈ ವಿಷಯದಲ್ಲಿ ನಾನು ನಿಮಗೆ ಸಹಾಯ ಮಾಡಲ್ಲ ಎಂದಳು ಭುವಿ. ಪ್ಲೀಸ್ ಕಣೆ, ಏನೋ ಆಸೆ ಪಡ್ತಿದ್ದಾನೆ. ಒಂದೇ ಸಾರಿ ಕಣೆ, ಚೇತು ಕೋಣೆಗೆ ಕರೆದುಕೊಂಡು ಹೋಗು, ಪ್ಲೀಸ್ 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 ಪರಿಪರಿಯಾಗಿ ಕೇಳಿದ್ದ ವೇದ. ಸರಿ ಎಂದು ಒಪ್ಪಿದವಳು ವಿನುವನ್ನು ಯಾರೂ ಇಲ್ಲದ ಸಮಯಕ್ಕೆ ಚೇತು ಕೋಣೆಗೆ ಕಳುಹಿಸಿದಳು. ಚೇತುವನ್ನು ಗಟ್ಟಿಯಾಗಿ ಅಪ್ಪಿದವ, ತುಂಬ ಥ್ಯಾಂಕ್ಸ್ ನನ್ನ ಮದುವೆ ಆಗೋಕೆ ಒಪ್ಪಿಕೊಂಡದ್ದಕ್ಕೆ. ಯಾವತ್ತೂ ನಿನಗೆ ಬೇಸರ ಮಾಡಲ್ಲ ಚೇತು. ನಿನ್ನ ನೆರಳಾಗಿ ಹೆಜ್ಜೆ ಹೆಜ್ಜೆಗೂ ನಿನ್ನ ಜೊತೆಗೆ ಇರುವೆ ನಾನು ಎಂದಿದ್ದ. ನಾನು ಅಷ್ಟೇ, ನಿನಗೆ ಎಂದೂ ನೋವುಂಟು ಮಾಡುವುದಿಲ್ಲ.
ಇಷ್ಟು ದಿನ ಅನಾಥನಾಗಿದ್ದೆ, ಆದರೆ ಇನ್ನು ಮುಂದೆ ನಿನ್ನ ಜೀವನದ ಪ್ರತಿ ನೋವು ದುಃಖದಲ್ಲಿ ನಾನು ಪಾಲುದಾರಳಾಗುವೆ ಎಂದಳು ಚೇತು. ಅವರಿಬ್ಬರನ್ನು ನೋಡಿ ಕಣ್ಣಂಚು ಒದ್ದೆಯಾಗಿತ್ತು ವೇದಾ ಭುವಿಗೆ. ಮಂಗಳ ಘೋಷದೊಂದಿಗೆ ವಿನು ಚೇತುಗೆ ತಾಳಿ ಕಟ್ಟಿ ಸಪ್ತಪದಿ ತುಳಿದಿದ್ದ. ಗುರು ಹಿರಿಯರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದಿದ್ದ. ಮದುವೆಗೆ ಬಂದವರೆಲ್ಲರೂ ಶುಭ ಹಾರೈಸಿದ್ದರು. ವೇದ ಹಾಗೂ ಭುವಿ ಕೂಡ ಚೇತು ವಿನುಗೆ ಶುಭ ಹಾರೈಸಿದ್ದರು. ಫೋಟೋಶೂಟ್, ಸೆಲ್ಫಿ ಎಲ್ಲವೂ ಮುಗಿದಿತ್ತು. ಪೊಲೀಸ್ ಬಂದೋಬಸ್ತ್ನಿಂದ ಬಂದ ಅನ್ವಿ ಇಬ್ಬರಿಗೂ ಶುಭಾಶಯ ಹೇಳಿದಳು. ಅವಳನ್ನು ಕಂಡು ಕರುಳೆ ಕಿತ್ತು ಬಂದಂಗೆ ಆಗಿತ್ತು ಶಾಂಭವಿಗೆ. ಕೋಪದಿಂದ ಭುವಿ ವೇದನನ್ನು ನೋಡಿದರು. ಊಟ ಮುಗಿಸಿ ಎಲ್ಲರೂ ಮನೆಗೆ ಬಂದಿದ್ದರು. ಸಂಜೆಯ ಹೊತ್ತಿಗೆ ಖುಷಿ ಕನ್ವೆನ್ಷನಲ್ ಹಾಲ್ ಬಹಳ ಅದ್ದೂರಿಯಾಗಿಯೇ ತಯಾರಾಗಿತ್ತು. ವಿನು ಚೇತು ಆರತಕ್ಷತೆಗೆ. ಹಾಲ್ನ ಮೆಟ್ಟಿಲುಗಳ ಬಳಿ ಬಲೂನುಗಳಿಂದ ಸಿಂಗರಿಸಲಾಗಿತ್ತು. ಹಾಲ್ನೊಳಕ್ಕೆ ಬರುತ್ತಿದ್ದಂತೆ ಸುತ್ತಲೂ ಬಣ್ಣ ಬಣ್ಣದ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು. ಕತ್ತಲಾಗಿದ್ದರಿಂದ ಇನ್ನೂ ಹೆಚ್ಚು ಸೊಗಸಾಗಿ ಕಾಣುತ್ತಿತ್ತು. ಬಂದವರೆಲ್ಲ ನವವಧುವರರಿಗೆ ಶುಭ ಕೋರಲು ಕಾಯುತ್ತಿದ್ದರು. ನೀಲಿ ಬಣ್ಣದ ಗೌನ್ ಹಾಕಿ ತುಂಬ ಮುದ್ದಾಗಿ ಕಾಣುತ್ತಿದ್ದಳು ಚೇತು. ಅದೇ ಬಣ್ಣದ ಶರ್ಟ್ಗೆ ಬಿಳಿಯ ಬಣ್ಣದ ಪ್ಯಾಂಟ್ ಹಾಗೂ ಬಿಳಿಯ ಬಣ್ಣದ ಬ್ಲೇಸರ್ ಹಾಕಿ ಅವಳಂತೆಯೇ ಮುದ್ದಾಗಿ ಕಾಣುತ್ತಿದ್ದ ವಿನು. ಇತ್ತ ಭುವಿ ಕೂಡ ಗೌನ್ ಧರಿಸಿದ್ದಳು. ಅದೇ ಅಂದು ಅವಳ ರಿಸೆಪ್ಷನ್ಗೆ ವೇದ ತಂದುಕೊಟ್ಟಿದ್ದ ಕೆಂಪು ಬಣ್ಣದ ಗೌನ್. ಆ ಬಟ್ಟೆಯಲ್ಲಿ ಯಾವುದೇ ಅಪ್ಸರೆಗೂ ಕಡಿಮೆ ಇಲ್ಲದಂತೆ ಕಾಣುತ್ತಿದ್ದಳು. ಕಾಕತಾಳೀಯ ಎಂಬಂತೆ ವೇದ ಕೂಡ ತನಗರಿವಿಲ್ಲದೆಯೇ ಕೆಂಪು ಬಣ್ಣದ ಶರ್ಟ್ ಧರಿಸಿದ್ದ. ಖುಷಿಯಲ್ಲಿ ತೇಳುತ್ತಿದ್ದ ಚೇತು, ವಿನು ಹಾಡಿಗೆ ಹೆಜ್ಜೆ ಹಾಕಿದ್ದರು. ವಿನು ವೇದ ಹಾಗೂ ಭುವಿನು ವೇದಿಕೆಯ ಮೇಲೆ ತಂದು ನಿಲ್ಲಿಸಿದ್ದ. ಇಬ್ಬರು ಕುಣಿಯುವ ಬದಲು ಮುಖ ಮುಖ ನೋಡಿ ನಿಂತಿದ್ದರು. ಲೋ ಕುಣೀರೋ ಎಂದ ವಿನು ಹಾಡು ಹಾಕಿಸಿದ್ದ. ವೇದ ಕೈ ಮುಂದಕ್ಕೆ ಚಾಚಿದ. ಭುವಿ ಅವಳ ಕೈ ಕೊಡಲು ನಿರಾಕರಿಸಿದ್ದಳು. ಬಲವಂತವಾಗಿಯೇ ಅವಳನ್ನು ತನ್ನತ್ತ ಎಳೆದಿದ್ದ ವೇದ. ನೀನೆ ಮೊದಲು ನೀನೆ ಕೊನೆ, ಬೇರೆ ಯಾರು ಬೇಡ ನನಗೆ, ಉಸಿರು ಇರುವ ಕೊನೆಯವರೆಗೂ ಇರಲೇಬೇಕು ನನ್ನ ಜೊತೆಗೆ. ಅವಳ ಕೈ ಹಿಡಿದು ಹೆಜ್ಜೆ ಹಾಕಿದವ ಹಣೆಗೆ ಮುತ್ತಿಟ್ಟ. ಎಲ್ಲರೂ ಚಪ್ಪಾಳೆ ತಟ್ಟಿ ಹುರಿದುಂಬಿಸಿದ್ದರು. ಭುವಿ ಸ್ವಲ್ಪ ಕೋಪಗೊಂಡಿದ್ದಳು. ವೇದಿಕೆಯಿಂದ ಇಳಿದವಳು ಸೀದಾ ಕಾರಿನತ್ತ ಹೋಗುತ್ತಿದ್ದಳು. ಅವಳನ್ನು ಹಿಂಬಾಲಿಸಿ ಬಂದವ, ಚಿನ್ನಿ ಏನಾಯ್ತೆ ಕೇಳಿದ್ದ ವೇದ. ನಾನು ಬರಲ್ಲ ಅಂದೆ ತಾನೇ ಡ್ಯಾನ್ಸ್ ಮಾಡೋಕೆ, ಯಾಕೆ ನನ್ನ ಎಳೆದೆ? ಡ್ಯಾನ್ಸ್ ಜೊತೆಗೆ ಮುತ್ತು ಬೇರೆ, ಛೇ ನೋಡಿದವರು ಏನಂದುಕೊಳ್ಳಲ್ಲ ಭುವಿ ಹೇಳಿದಾಗ, ಲೇ ನಾನೇನು ಬೇರೆಯವರಿಗೆ ಮುತ್ತು ಕೊಟ್ಟ? ನನ್ನ ಹೆಂಡತಿಗೆ ನೋಡಿದವರು ಹೇಳ್ತಾರೆ ಎಷ್ಟು ರೊಮ್ಯಾಂಟಿಕ್ ಕಪಲ್ಸ್ ಅಂತ ನಗುತ್ತಾ ಹೇಳಿದ್ದ ವೇದ. ಸುಮ್ಮನೆ ಇರೋ, ಏನೇನೋ ಮಾತಾಡ್ತಾನೆ, ನನಗೆ ಇದೆಲ್ಲ ಇಷ್ಟ ಆಗಲ್ಲ ಅಂತ ಗೊತ್ತು ತಾನೆ ಭುವಿ ಹೇಳುತ್ತಿದ್ದಾಗ, ಮತ್ತೆ ನಿನಗೆ ಏನಿಷ್ಟ ಅಂತ ಹೇಳು, ಅದನ್ನೇ ಮಾಡ್ತೀನಿ ವೇದ ಹೇಳಿದ. ನನ್ನಿಂದ ದೂರ ಇರು ಸಾಕು ಎಂದಳು ಭುವಿ. ದೂರ ಇರೋದಾದ್ರೆ ನಿನಗೆ ಯಾಕೆ ಬೇಕಿತ್ತು ಈ ಪ್ರೀತಿ ಮದುವೆ ವೇದ ಕೇಳಿದಾಗ, ನಾನೇನು ಬೇಕು ಅಂದಿಲ್ಲ, ನಾನು ಬೇಡ ಬೇಡ ಅಂದೆ, ಆದರೆ ನೀನೇ ಅಲ್ವಾ ಮದುವೆ ಆಗಿದ್ದು ಕೋಪದಿಂದಲೇ ಹೇಳಿದ್ದಳು ಭುವಿ. ಹೋ ಅದಕ್ಕೆ ಇಷ್ಟೊಂದು ಕಾಟ ಕೊಡ್ತಿದ್ದೀಯಾ ವೇದ ಹೇಳಿದಾಗ, ಹೌದು ಹಾಗೆ ಅನ್ಕೋ ನನಗೆ ಭುವಿ ಏನೋ ಹೇಳಲು ಬಂದಳು. ಸಾಕು ಸುಮ್ಮನಿರು, ಯಾವಾಗಲೂ ಜಗಳಕ್ಕೆ ನಿಲ್ತೀಯ, ಮದುವೆ ಆದ ಮೇಲೆ ಒಂದು ದಿನಾನೂ ಪ್ರೀತಿಯಿಂದ ಮಾತಾಡಿಲ್ಲ ಕೋಪದಿಂದ ಹೇಳಿದ್ದ ವೇದ. ನಾನು ಮಾತಾಡೋದೇ ಹೀಗೆ, ಬೇಡ ಅಂದರೆ ಬಿಟ್ಬಿಡು ನನ್ನ ಕೋಪದಿಂದಲೇ ಹೇಳಿದ್ದಳು ಭುವಿ. ಸಾಕು ಹೋಗೆ, ಸುಮ್ಮನೆ ಕೋಪ ಭರಿಸಬೇಡ ನನಗೆ ಎಂದವ ಅಲ್ಲಿಂದ ಮುಂದಕ್ಕೆ ಬಂದ. ಭುವಿ ಕೂಡ ಕೋಪಗೊಂಡು ಅವನಿಂದ ವಿರುದ್ಧ ದಿಕ್ಕಿಗೆ ಹೋದಳು. ಇವರಿಬ್ಬರನ್ನು ನೋಡುತ್ತಿದ್ದ ಶಾಂಭವಿ, ಏನೂ ಸರಿಯಿಲ್ಲ ಅಂತ ಅನ್ನಿಸ್ತಿದೆ ಇಬ್ಬರ ಮಧ್ಯೆ. ಇಬ್ಬರು ಈ ಥರ ಕಿತ್ತಾಡಿಕೊಳ್ಳುತ್ತಿದ್ದಾರೆ, ಏನು ಅಂತ ಕಂಡುಹಿಡಿಬೇಕು
ಇಬ್ಬರು ಜಗಳ ಮಾಡಿಕೊಂಡು ದೂರ ಆಗಬೇಕು. ಆ ಭುವಿ ಮನೆ ಬಿಟ್ಟು ಹೋಗಬೇಕು. ಈಗ ರಮ್ಯಾ ಹೇಳಿದ ಪ್ಲಾನ್ ಮಾಡಬೇಕು ಎಂದವರು ಅಲ್ಲಿಂದ ಹೋದರು. ಕೋಪಗೊಂಡ ವೇದ ಫುಲ್ ಬಾಟಲ್ ಆಲ್ಕೋಹಾಲ್ ಕುಡಿತಿದ್ದ. ಇತ್ತ ಕೋಪದಲ್ಲಿ ಕೂತಿದ್ದ ಭುವಿ ಬಳಿ ಬಂದ ಸರ್ವರ್ ಅವಳ ಮುಂದೆ ಜ್ಯೂಸ್ ಇರಿಸಿದ್ದ. ತೆಗೆದುಕೊಂಡು ಕುಡಿದಳು ಭುವಿ. ಅವಳಿಗೆ ತಿಳಿದಿಲ್ಲ ಅದರಲ್ಲಿ ಶಾಂಭವಿ ಆಲ್ಕೋಹಾಲ್ ಬೆರೆಸಿದ್ದರೆಂದು. ಅದರ ಟೇಸ್ಟ್ ಹಿಡಿಸಿ ಮತ್ತೊಂದು ತೆಗೆದುಕೊಂಡು ಕುಡಿದಳು. ಅದರಲ್ಲೂ ಆಲ್ಕೋಹಾಲ್ ಮಿಕ್ಸ್ ಆಗಿತ್ತು. ಛೇ, ಯಾರಿಗೂ ಬೇಡ ನಾನು. ಯಾಕಾದರೂ ಬದುಕಿದ್ದೇನೋ. ಎಲ್ಲಾದರೂ ಹೋಗಿ ಸಾಯಬಾರದ. ಪ್ರೀತಿಸಿದವಳಿಗಿಂದ ಉಗಿಸಿಕೊಳ್ಳೋ ಕರ್ಮ. ಕುಡಿದ ಮತ್ತಲ್ಲಿ ಒಬ್ಬನೇ ಮಾತಾಡುತ್ತಿದ್ದ ವೇದ ತನ್ನ ಕಾರಿನತ್ತ ಬಂದ. ವೇದ ಎನ್ನುತ್ತಾ ಅವಳ ಬಳಿಗೆ ಓಡಿ ಬಂದಿದ್ದಳು ಭುವಿ. ಆಯಾ ತಪ್ಪಿ ಅವನ ಮೇಲೆ ಬಿದ್ದು ಬಿಟ್ಟಳು. ಅವಳು ಕುಡಿದಿದ್ಲು ಅಲ್ವಾ. ಇಬ್ಬರು ಕುಡಿದ ಮತ್ತಿನಲ್ಲೇ ಏನೇನೋ ಮಾತಾಡುತ್ತಿದ್ದರು. ಲೇ, ಏನೇ ಕುಡ್ದಿದೀಯಾ? ವೇದ ಕೇಳಿದ. ಹ್ಞೂ, ನೀನು ಕುಡ್ದಿದ್ದೀಯಾ? ಕುಡಿಯೋದು ತಪ್ಪು ಅಂತ ಗೊತ್ತಿಲ್ವಾ? ಯಾಕೆ ಕುಡ್ದೆ? ಇದೇ ನಿನಗೆ ಪನಿಷ್ಮೆಂಟ್ ಎಂದಳು ಭುವಿ. ಬೇಜಾರಾಯಿತು ನನಗೆ. ತುಂಬ ಬೇಜಾರು ಮಾಡ್ತೀಯ ನೀನು. ನನಗೂ ನಿನ್ನ ಬಿಟ್ಟರೆ ಯಾರಿದ್ದಾರೆ? ನೀನು ಹಾಗೆಲ್ಲ ನನಗೆ ಹೇಳ್ಬೋದಾ? ಬೇಜಾರಲ್ಲಿ ಹೇಳಿದ್ದ ವೇದ. ಅದಕ್ಕೆ ಕುಡಿಯೋದಾ? ನಾನು ನಿನಗೆ ಮೊದಲ ಈ ರೀತಿ ಬೈಯೋದು? ಎಷ್ಟು ಸಾರಿ ಉಗ್ದಿದ್ದೀನಿ, ಎಷ್ಟು ಸಾರಿ ನನ್ನಿಂದ ಹೊಡೆಸ್ಕೊಂಡಿದ್ದೀಯಾ? ನಗುತ್ತಾ ಹೇಳಿದಳು ಭುವಿ. ಹ್ಞೂ, ಆದರೂ ನಾನೇನು ನಿನ್ನ ಬಿಟ್ಟು ಹೋಗಲ್ಲ. ನೀನಂದರೆ ನನಗೆ ಹುಚ್ಚು ಪ್ರೀತಿ. ನೀನು ಎಷ್ಟೇ ಸಲ ನನ್ನನ್ನು ದೂರ ಮಾಡಿದ್ರು ನಾನು ಮತ್ತೆ ಮತ್ತೆ ನಿನ್ನ ಹತ್ರ ಬರ್ತಾನೆ ಇರ್ತೀನಿ ಗೊತ್ತಾ? ವೇದ ಹೇಳಿದ. ನನಗೂ ನೀನಂದರೆ ಇಷ್ಟ ಮಚ್ಚ ಎಂದವಳು ಕಳಿಸಲು ಶುರು ಮಾಡಿದ್ದಳು. ಮನೆಗೆ ಹೋಗೋಣವಾ? ಭುವಿ ಕೇಳಿದಾಗ ಹ್ಞೂ ಬಾ ಹೋಗೋಣ ಎಂದವ ಕಾರಿನ ಕೀ ತೆಗೆಯಲು ಮುಂದಾದ. ಅಯ್ಯೋ, ಕಾರಲ್ಲಿ ಬೇಡ ಕಣೋ. ಮೊದಲೇ ಕುಡ್ದಿದ್ದೀಯ ಕುಡುಕ. ಇವಾಗ ಕಾರಲ್ಲಿ ಹೋಗಿ ಏನಾದರೂ ಆದರೆ? ಭುವಿ ಹೇಳಿದಾಗ ಹೌದಲ್ವಾ, ಮತ್ತೇನೇ ಮಾಡೋದು ಇವಾಗ? ವೇದ ಕೇಳಿದ. ಬಾ ನಡೆದುಕೊಂಡೇ ಹೋಗೋಣ ಎಂದಳು ಭುವಿ. ಸರಿ ಬಾ ಹೋಗೋಣ ಎಂದವ ಅವಳ ಕೈ ಹಿಡಿದ. ಇಬ್ಬರು ತೂರಾಡುತ್ತಾ ಮುಂದೆ ಸಾಗಿದರು. ಮಚ್ಚ, ನಾನೇ ಕಾಣ್ತಿದ್ದೀನಿ ಅಂತ ಹೇಳಲೇ ಇಲ್ಲ? ಭುವಿ ಹೇಳಿದಾಗ ನೀನು ಬಿಡೆ, ಯಾವಾಗಲೂ ಚೂಪರ್ ಎಂದ ವೇದ. ಹೌದಾ ಎಂದವಳು ಮುಖ ಮುಚ್ಚಿಕೊಂಡು. ಥ್ಯಾಂಕ್ಸ್ ಕಣ್ಲಾ, ನೀನು ಅಷ್ಟೇ ಮುದ್ದಾಗಿ ಕಾಣ್ತಿದ್ದೀಯ. ನೋಡಿದ್ರೆ ಮುದ್ದು ಮಾಡಬೇಕು ಅನಿಸುತ್ತೆ ಗೊತ್ತಾ? ಭುವಿ ಹೇಳಿದಾಗ ಮಾಡು, ಯಾರು ಬೇಡ ಅಂದವರು ಎಂದ ವೇದ. ಥೋ, ಆಸೆ ನೋಡು ಕಳ್ಳಂಗೆ. ಭುವಿ ಹೇಳಿದಾಗ ನಾ ಕಳ್ಳ ಅಲ್ಲ ಚಿನ್ನಿ, ಪೊಲೀಸು ಎಂದಿದ್ದ ವೇದ. ನೀನು ಪೊಲೀಸು ಊರವರಿಗೆ, ನನಗೆ ನೀನು ಪೋಲಿ ಕಣೋ ಎಂದು ಹೇಳಿ ಜೋರಾಗಿ ನಕ್ಕಳು ಭುವಿ. ಹ್ಞೂ, ನಿನಗೆ ನಾನು ಪೋಲಿನೇ ಎನ್ನುತ್ತಾ ಇಬ್ಬರು ನಡೆದುಕೊಂಡು ಹೋಗುತ್ತಿದ್ದರು. ಲೋ, ಅಲ್ಲೋಡೋ ಪಾರ್ಕು, ಹೋಗಿ ಆಟ ಆಡೋಣವಾ? ಭುವಿ ಕೇಳಿದಾಗ ಹ್ಞೂ ಸರಿ ಬಾ ಹೋಗಿ ಆಟ ಆಡೋಣ ಎಂದ ವೇದ. ನಿಲ್ಲಲೇ ಆಗದವನು ಉಯ್ಯಾಲೆಯಲ್ಲಿ ಕೂತವಳನ್ನು ತೂಗುತ್ತಿದ್ದ ವೇದ. ಹೇ, ಯಾರೀ ಅದು ಇಷ್ಟೊತ್ತಲ್ಲಿ ಮಕ್ಕಳು ಕೂರೋ ಉಯ್ಯಾಲೆಯಲ್ಲಿ ಕೂತಿರೋದು? ಯಾರೋ ಹೇಳಿದ ಹಾಗೆ ಕೇಳಿಸಿತು. ಚಿನಿ, ಯಾರು ಬಂದ್ರು ಕಣೆ, ಬಾ ಓಡಿ ಹೋಗೋಣ ಎಂದ ವೇದ. ಏನೋ ನೀನು ಪೊಲೀಸ್ ಆಗಿ ಹೆದರ್ಕೊಳ್ಳೋದ? ಧೈರ್ಯವಾಗಿರು, ನಾನಿದ್ದೀನಿ ಕಣೋ. ನಾ ಇರೋವರೆಗೂ ಯಾವುದಕ್ಕೂ ಹೆದರಬೇಡ. ನಾನು ಮಾತಾಡ್ತೀನಿ ಅವನ ಹತ್ರ ಎಂದವಳು ಎದ್ದು ನಿಂತಳು. ನಿಲ್ಲಲು ಸಾಧ್ಯವಾಗದೆ ವೇದನ ಮೇಲೆ ಬಿದ್ದು ಬಿಟ್ಟಳು. ನಿಲ್ಲೋಕ್ಕೂ ಆಗಲ್ವಲ್ಲೇ, ನೀನೇನು ಮಾತಾಡ್ತೀಯ
ಎಂದು ಜೋರಾಗಿ ನಕ್ಕವ, ಬಾ ಚಿನ್ನಿ ಮನೆಗೆ ಹೋಗೋಣ, ತುಂಬ ಸುಸ್ತಾಗ್ತಿದೆ ಕಣೆ ಎಂದ ಅವನ ಕೆನ್ನೆ ಸವರುತ್ತಾ. ಸುಸ್ತಾಗ್ತಿದ್ಯಾ ಕಂದ, ಬಾ ಹಾಗಿದ್ರೆ ಹೋಗೋಣ ಮನೆಗೆ ಎಂದವಳು ಕೈ ಹಿಡಿದು ಮುಂದಕ್ಕೆ ನಡೆದಳು. ದಾರಿಯುದ್ದಕ್ಕೂ ತೂರಾಡುತ್ತಾ ಮಾತಾಡುತ್ತಾ ತರಲೆ ಮಾಡುತ್ತಾ ಕೊನೆಗೂ ಇಬ್ಬರು ಮನೆ ಸೇರಿದರು. ಹಾಗೆ ಜೋರಾಗಿ ಮಾತಾಡುತ್ತಾ ಬರುತ್ತಿದ್ದರು. ಚೀನಿ, ಇದು ನಮ್ಮನೆ ಅಲ್ಲ ಅನ್ಸುತ್ತೆ, ಕುಡಿದು ಬೇರೆ ಯಾರ್ದೋ ಮನೆಗೆ ಬಂದ್ಬಿಟ್ಟಿದ್ದೀವಿ ವೇದ ಹೇಳಿದಾಗ, ಹೌದೇನೋ, ಮತ್ತೆ ನಮ್ಮ ಮನೆನ ಹೇಗೆ ಹುಡ್ಕೋದು? ನಾಡು, ನಾವು ಕುಡ್ದಿದ್ದಕ್ಕೆ ಮನೇನು ಮಿಸ್ ಆಗೋಯ್ತು, ಇನ್ನು ಮುಂದೆ ಕುಡಿಯೋದು ಬೇಡ ಕಣೋ ಎಂದವಳು ಮನೆ ಬಾಗಿಲತ್ತ ನೋಡಿದಳು. ಹೇ, ನಮ್ಮನೇನೆ ಅನ್ಸುತ್ತೆ, ನೋಡೋ ಬಾಗಿಲು ನಮ್ಮ ಮನೆ ಬಾಗಿಲಿನ ಹಾಗೆ ಇದೆ ಅಲ್ವಾ? ಇರು, ನನ್ನ ಹತ್ರ ಕೀ ಇರಬೇಕು, ಅದನ್ನು ಹಾಕಿ ನೋಡ್ತೀನಿ, ಇಲ್ಲ ಅಂದರೆ ಹೋಗಿ ಪೊಲೀಸ್ ಹತ್ರ ಕಂಪ್ಲೇಂಟ್ ಕೊಡೋಣ ಮನೆ ಮಿಸ್ ಆಗಿದೆ ಅಂತ ಭುವಿ ಹೇಳಿದಳು. ಥೋ, ನಿಂಗೆ ಎಷ್ಟು ಸಲನೇ ನೆನಪಿಸೋದು ನಾನೇ ಪೊಲೀಸ್ ಅಂತ ವೇದ ಹೇಳಿದಾಗ, ಅಯ್ಯೋ ನಾನು ಕುಡ್ದಿದ್ದೀನಿ ಅಲ್ವಾ, ಹಾಗೆ ಮರೆತು ಹೋಗುತ್ತೆ, ಸಾರಿ ಕಣೋ ಪೊಲೀಸು. ಅಲ್ಲಲ್ಲ ಪೋಲಿ, ಅಯ್ಯೋ ಅಲ್ಲ ವೇದ ಎಂದವಳು ತನ್ನ ಬ್ಯಾಗ್ನಲ್ಲಿ ಇದ್ದ ಕೀಯನ್ನು ಹಾಕಿ ಬಾಗಿಲು ತೆರೆದಿದ್ದಳು. ಇಲ್ಲೋಡೋ, ಓಪನ್ ಆಗೋಯ್ತು, ನಮ್ಮದೇ ಕಣೋ ಮನೆ ಖುಷಿಯಿಂದ ಹೇಳಿದಳು. ಹ್ಞೂ, ನಮ್ಮದೇ ಮನೆ. ಶಾಂಭವಿ ಚಿಕ್ಕಿನೂ ಸುಧಾ ಅತ್ತೇನು ಮನೇಲಿಲ್ಲ ಅನಿಸುತ್ತೆ, ಅದಕ್ಕೆ ಮನೆ ಫುಲ್ಲು ಸೈಲೆಂಟು, ಅದಕ್ಕೆ ನಮಗೆ ಮನೆ ಯಾವುದು ಅಂತ ಗೊತ್ತಾಗಲಿಲ್ಲ, ಅವರಿಂದರೆ ಮನೆಯಲ್ಲಿ ಫುಲ್ಲು ಸೌಂಡ್ ಇರುತ್ತೆ ವೇದ ಹೇಳಿದಾಗ, ಹ್ಞೂ, ಮುದಿ ಗೂಬೆಗಳು ಯಾವಾಗಲೂ ಕಿತ್ತಾಡ್ಕೊಂಡು ಸಾಯ್ತವೆ ಎಂದಳು ಭುವಿ. ಹ್ಞೂ ಅದೇ, ಆದರೂ ಮನೆ ಯಾಕೆ ಇಷ್ಟೊಂದು ಸೈಲೆಂಟು ವೇದ ಕೇಳಿದಾಗ, ಲೋ, ಇವತ್ತು ನಿನ್ನ ಫ್ರೆಂಡು ವಿನುದು ಮದುವೆ ಕಾಣೋ ಭುವಿ ಹೇಳಿದಳು. ಹೌದಲ್ವಾ, ಮತ್ತೆ ನಾನು ಯಾಕೆ ಇಲ್ಲಿದ್ದೀರಿ? ಛೇ, ಪಾಪ ವಿನು ಎಷ್ಟು ಬೇಜಾರು ಮಾಡ್ಕೊಂಡೋ ಏನೋ, ಬಾ ಮದುವೆಗೆ ಹೋಗೋಣ ವೇದ ಹೇಳಿದಾಗ, ನಾನು ಬರಲ್ಲಪ್ಪ, ಸುಸ್ತಾಯಿತು, ನಿದ್ದೆ ಬರ್ತಿದೆ ಎಂದಳು ವೇದನ ಎದೆಗೊರಗಿ. ಹ್ಞೂ, ಬಾ ಮಲ್ಕೊಳ್ಳೋಣ, ಅವನಿರಲಿ, ಅವನಿಗೆ ಇನ್ಯಾಕೆ ನಾವು, ಅವನ ಹೆಂಡತಿ ಇಡ್ತಾಳಲ್ವಾ, ಬಾಗಿಲು ಹಾಕೋಣ, ಇಲ್ಲ ಅಂದರೆ ಕಳ್ಳರು ಬಂದು ನಿನ್ನ ಎತ್ತಾಕೊಂಡು ಹೋದರೆ ಎಂದು ಹೇಳಿ ನಕ್ಕ ವೇದ. ನೀನಿರುವಾಗ ಯಾರೋ ಬರ್ತಾರೆ ನನ್ನ ಹತ್ರ ಎಂದವಳು ವೇದನನ್ನು ಬಿಗಿಯಾಗಿ ಅಪ್ಪಿದ್ದಳು. ಬಾಗಿಲು ಹಾಕಿದವರು ಕೋಣೆಗೆ ಹೋದರು. ಸುಮ್ಮನೆ ಮಲ್ಕೊಳ್ಳೋಣ, ಬೆಳಗ್ಗೆ ಎದ್ದೇಳಬೇಕು, ಸ್ಕೂಲ್ಗೆ ಹೋಗಬೇಕು, ಮಕ್ಕಳಿಗೆ ಪಾಠ ಮಾಡಬೇಕು, ನಿನಗೆ ಕಳ್ಳನನ್ನು ಹಿಡಿಯೋಕ್ಕೆ ಹೋಗಬೇಕು ಅಲ್ವಾ ಪೊಲೀಸು ಮಾತಾಡುತ್ತಾ ಆಯ ತಪ್ಪಿ ಮಂಚದ ಮೇಲೆ ಬಿದ್ದು ಬಿಟ್ಟಳು. ಅವಳನ್ನು ಹಿಡಿದಿದ್ದ ವೇದ ಕೂಡ ಬಿದ್ದು ಬಿಟ್ಟ. ಕುಡಿದ ಮತ್ತಲ್ಲಿ ತಮಗರಿವಿಲ್ಲದೆ ಇಬ್ಬರು ಒಂದಾದರು. ಮುಂದುವರಿಯುವುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.